ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ, ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ, ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದೀರೋ, ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ. ಸರ್ವರಿಗೂ ಅವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸದಾ ಸಿಗ್ತಾ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮಗೆ ಯಾವ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ, ಹಾಗೆ ಯಾವ ರೀತಿ ನಿಮ್ಮ ಈಗಿನ ಪರಿಸ್ಥಿತಿಗಳನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಅವರು ಶ್ರಮಿಸ್ತಾ ಇದ್ದಾರೆ, ಅಂದರೆ ತನ್ನ ಮಕ್ಕಳಿಗೋಸ್ಕರ ಬಾಬಾ ಯಾವ ರೀತಿ ಒಂದು ಒಳ್ಳೆಯದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಹಾಗೆ ನಿಮ್ಮ ಹಿಂದಿನ ಜನ್ಮದ ಒಂದು ಕೆಟ್ಟ ಪ್ರಾರಬ್ಧ ಕರ್ಮವನ್ನು ಕಳೆದುಕೊಳ್ಳಿಕ್ಕೆ ಯಾವ ರೀತಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ, ಹಾಗೆ ಸದಾ ನಿಮ್ಮ ಜೊತೆಗಿರುವ ಭರವಸೆಯನ್ನು ಯಾವ ರೀತಿಯ ಸೂಚನೆಗಳ ಮೂಲಕ ಅವರು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ನಿಮ್ಮ ಜೊತೆಗೆ ಸಾಕ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸ್ನೇಹಿತರೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವುದೇ ಕಾರಣಕ್ಕೂ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ. ಈ ಸಮಯದಲ್ಲಿ ಬಾಬಾರವರ ಸಂದೇಶವನ್ನು ನಿಮಗೋಸ್ಕರ ಹೊತ್ತು ತಂದಿದ್ದೀನಿ. ಈ ಸಮಯದಲ್ಲಿ ಬಾಬಾರವರ ಉಪದೇಶಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿ ಪರಿವರ್ತನೆಯನ್ನು ಕಂಡುಕೊಂಡು ಯಾವ ರೀತಿ ಪಾಠಗಳ ಮೂಲಕ ನೀವು ಜೀವನದಲ್ಲಿ ಮುಂದೆ ಸಾಗ್ತಾ ಇದ್ದೀರಲ್ಲ, ಅದು ನಿಮ್ಮನ್ನು ಮಹತ್ತರಗೊಳಿಸೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸ್ತಾ ಇದ್ದೀರಲ್ಲ ಅದನ್ನು ಕೊಡುತ್ತೆ. ಅಂದರೆ ನಿಮ್ಮ ಪಾಸ್ಟ್ ಆಗಿರ್ಬೋದು, ಪ್ರೆಸೆಂಟ್ ಆಗಿರ್ಬೋದು, ಇಲ್ಲ ಫ್ಯೂಚರ್ ಬಗ್ಗೆ ಯಾವ ರೀತಿಯ ಒಂದು ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಂ ಸಾಯಿರಾಮ್. ಇವು ಬಾಬಾರವರು ತನ್ನ ಭಕ್ತರಿಗಾಗಿ ಯಾವ ರೀತಿ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಇವತ್ತು ಯಾವ ರೀತಿ ಬ್ಲೆಸ್ಸಿಂಗನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಗೈಡೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಅಂದರೆ ನಿಮ್ಮ ಹಿಂದಿನ ದಿನಗಳಲ್ಲಾಗಿರ್ಬೋದು, ಇಲ್ಲ ಈ ತಿಂಗಳಲ್ಲಾಗಿರ್ಬೋದು, ಕೆಲವರ ಒತ್ತಡಕ್ಕೆ ನೀವು ಗುರಿಯಾಗಿದ್ದೀರಾ. ಅಂದರೆ ಅವರ ಒಂದು ಕೆಲಸ ಆಗಲಿಕ್ಕೋಸ್ಕರ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿರ್ಬೋದು, ಇಲ್ಲ ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡಿರ್ಬೋದು, ಅದು ನಿಮ್ಮ ಮನಸ್ಸಿಗೆ ದುಃಖ ಕೊಟ್ಟಿದೆ. ಹಾಗಾಗಿ ಅಂಥ ಜನರಿಗೆ, ಅಂಥ ಸ್ಥಿತಿಗಳಿಗೆ ಅಷ್ಟು ಮಹತ್ವ ಕೊಡಬೇಡಿ. ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವ ಪ್ರಯತ್ನದಲ್ಲಿ ನೀವು ಹೋರಾಟ ಮಾಡಲೇಬೇಕು. ಆಗ ನಿಮಗೆ ಮುಂದಿನ ದಾರಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಧೈರ್ಯದ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ, ನೀವು ಸತ್ಯವಾಗಲೂ ತುಂಬ ಒಳ್ಳೆಯ ಜನರು. ಅಂದರೆ ನಿಮ್ಮದು ಒಂದು ಶುದ್ಧ ಆತ್ಮ, ಹಾಗೆ ನಿಮ್ಮ ಆತ್ಮದೊಳಗೆ, ನಿಮ್ಮ ಮನಸ್ಸಿನೊಳಗೆ, ನಿಮ್ಮ ಹೃದಯದೊಳಗೆ ಆ ಭಗವಂತನಿಗೋಸ್ಕರ ಒಂದು ಸ್ಥಾನ ಇದೆ, ಗೌರವ ಇದೆ, ಆಧಾರ ಇದೆ. ಅಂದರೆ ಮನುಷ್ಯರನ್ನು ನಂಬಿ ನಡೆಯೋದಕ್ಕಿಂತ ಆ ಭಗವಂತನನ್ನು ನಂಬಿ ನಡಿಬೇಕು. ಆ ಗುರುವಿನ ಮಾರ್ಗದರ್ಶನದಲ್ಲಿ ನಾನು ಸಾಗಿದರೆ ಖಂಡಿತವಾಗಿಯೂ ಆ ಗುರುವು ನನ್ನನ್ನು ಒಂದು ಒಳ್ಳೆಯ ದಡವನ್ನು ಸೇರಿಸ್ತಾರೆ ಅನ್ನುವ ನಂಬಿಕೆ ನಿಮ್ಮದಾಗಿದೆ. ಆದರೆ ಆ ನಂಬಿಕೆಯನ್ನು ಕೊಲ್ಲುವಂಥ ಕೆಲಸ ಕೆಲವರು ಮಾಡ್ತಾ ಇದ್ದಾರೆ. ಅಂದರೆ ಯಾವುದೋ ರೀತಿಯಲ್ಲಿ ನೀವು ಮುಂದೆ ಹೋಗ್ತಾ ಇದ್ದೀರ ಒಂದು ಒಳ್ಳೆಯ ವಿಚಾರದಲ್ಲಿ, ಅಂದರೆ ಅದರಲ್ಲಿ ಏನಾದರೂ ಅಡೆತಡೆ ತರೋದಾಗಿರ್ಬೋದು, ಇಲ್ಲ ಆಡ್ಕೊಳ್ಳೋದಾಗಿರ್ಬೋದು, ಇನ್ಯಾವುದೇದೋ ರೀತಿಯಲ್ಲಿ ನಿಮಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನೀವೊಂದು ಮಂತ್ರ ಜಪ ಮಾಡ್ತಾ ಇದ್ದೀರಲ್ಲ, ಪೂಜೆ ಮಾಡ್ತಾ ಇದ್ದೀರಾ, ಇಲ್ಲ ಮಂದಿರಕ್ಕೆ ಹೋಗ್ತಾ ಇದ್ದೀರಾ, ಹಾಗೆ ಯಾವುದೋ ಒಂದು ಒಳ್ಳೆಯ ಉದ್ದೇಶದ ಸೇವೆಯನ್ನು ಮಾಡ್ತಿದ್ದೀರಾ, ಕರ್ಮವನ್ನು ಮಾಡ್ತಾ ಇದ್ದೀರಾ, ಅಂದರೆ ಇದ್ರ ಬಗ್ಗೆ ಆಡ್ಕೊಳ್ತಾ ಇದ್ದಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಬಾಬಾ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಅಂದರೆ ಈ ಮನಸ್ಸೇ ಹಾಗೆ, ಅಂದರೆ ಕೆಲವೊಂದು ಸಾರಿ ಜೋಡಣೆ ಆಗುತ್ತೆ, ಕೆಲವೊಂದು ಸಾರಿ ನೊಂದ್ಕೊಳ್ಳುತ್ತೆ, ಕೆಲವೊಂದು ಸಾರಿ ಕಳ್ಕೊಳ್ಳುತ್ತೆ, ಕೆಲವೊಂದು ಸಾರಿ ಪಡ್ಕೊಳ್ಳುತ್ತೆ. ಹೀಗೆ ಇಲ್ಲಿರುತ್ತೆ, ಎಲ್ಲೋ ಆಲೋಚನೆ ಮಾಡಿರುತ್ತೆ, ಈ ರೀತಿ ಎಲ್ಲ ಮಾಡುತ್ತೆ. ಈ ರೀತಿ ಎಲ್ಲ ರೀತಿಯ ಒಂದು ಶಕ್ತಿಯನ್ನು ಹೊಂದಿದೆ. ಮನಸ್ಸು ಸರ್ವಶ್ರೇಷ್ಠವಾದ ಒಂದು ಶಕ್ತಿಯನ್ನು ಹೊಂದಿರುವಂಥದ್ದು ಅನ್ನೋ ರೀತಿಯಲ್ಲಿ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನು ಮಾಡುವ ಒಂದು ಆಸೆ ಇಲ್ಲ, ಇಚ್ಛೆ ಇಲ್ಲ, ಹಾಗೆ ಯಾರಿಗೂ ನೀವು ಕೆಟ್ಟದನ್ನು ಬಯಸ್ತಾ ಇಲ್ಲ, ಹಾಗೆ ಒಂದು ನಕಾರಾತ್ಮಕತೆಯನ್ನು, ಇನ್ನೊಬ್ಬರ ಬಗ್ಗೆ ಒಂದು ಅಸೂಯೆ ಆಗಿರ್ಬೋದು, ಇಲ್ಲ ಒಂದು ಹೊಟ್ಟೆ ಕಿಚ್ಚಿನ ಭಾವವನ್ನು ನೀವು ಹೊತ್ತು ತಿರುಗ್ತಾ ಇಲ್ಲ ನಿಮ್ಮ ಮನಸ್ಸಲ್ಲಿ. ಇಂಥ ಒಂದು ನಕಾರಾತ್ಮಕ ಭಾವದ ದುರ್ಬಲತೆ ನಿಮ್ಮನ್ನು ಆಳ್ತಾ ಇಲ್ಲ. ಅಂದರೆ ಖಂಡಿತವಾಗಿಯೂ ನೀವು ಎಲ್ಲ ರೀತಿಯಲ್ಲೂ ಸಕ್ಷಮರಾಗಿದ್ದೀರಾ ಒಂದನ್ನು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನು ಪಡ್ಕೊಳ್ಳೋಕ್ಕೋಸ್ಕರ ಒಂದು ಪ್ರಾರ್ಥನೆಯನ್ನು ಮಾಡ್ತಾಯಿದ್ರೋ, ಪೂಜೆಯನ್ನು ಮಾಡ್ತಾಯಿದ್ರೋ, ವ್ರತವನ್ನು ಮಾಡ್ತಾಯಿದ್ರೋ, ಒಂದು ಆರಾಧನೆಯನ್ನು ಮಾಡ್ತಾಯಿದ್ರೋ, ಮಂತ್ರ ಜಪವನ್ನು ಮಾಡ್ತಾಯಿದ್ರೋ, ಹಾಗೆ ಸಚ್ಚರಿತ್ರೆಯ ಪಾರಾಯಣ ಆಗಿರ್ಬೋದು, ಇಲ್ಲ ಇನ್ನೂ ಕೆಲವು ಗ್ರಂಥಗಳ ಪಾರಾಯಣವನ್ನು ಮಾಡ್ತಾ ಇದ್ದೀರಾ, ಅಂದರೆ ಖಂಡಿತವಾಗಿಯೂ ಅದೆಲ್ಲದು ನಿಮಗೋಸ್ಕರ ಒಂದು ಒಳ್ಳೆಯದನ್ನು, ನೀವು ಏನು ಬೇಡ್ತಾ ಇದ್ದೀರಲ್ಲ ಅದನ್ನು ಡಿಸರ್ವ್ ಮಾಡಿ ಇಟ್ಟಿದೆ. ಖಂಡಿತ ಅದೇ ದಾರಿಯಲ್ಲಿ ನೀವು ಸಾಕ್ತಾ ಇದ್ದೀರಾ. ಅಂದರೆ ಅದನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಇದೆ. ಆದರೆ ಅದಾಗಲೇ ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮಗೋಸ್ಕರ ಡಿಸರ್ವ್ ಆಗಿದೆ. ಖಂಡಿತ ನಿಮ್ಮ ಭಾಗ್ಯದಲ್ಲಿರೋದು ಕಳೆದು ಹೋಗೋದಿಲ್ಲ. ಅದನ್ನು ಕೊಡಿಸ್ಬೇಕು ಅಂತೇಳಿ ಗುರುವು ತೀರ್ಮಾನ ಮಾಡಿದ್ದಾರೆ. ಖಂಡಿತ ಅದು ನಿಮಗೆ ಸಿಕ್ಕೇ ತೀರುತ್ತೆ. ಹಾಗಾಗಿ ನಿಮಗೆ ಡಿಸರ್ವ್ ಆಗಿದ್ದನ್ನು ಪಡ್ಕೊಳ್ಳೋಕ್ಕೆ ಸ್ವಲ್ಪ ಅಡೆತಡೆ ಉಂಟಾಗಿತ್ತು. ಕೆಲವು ಜನರ ನಕಾರಾತ್ಮಕ ಭಾವ ನಿಮ್ಮ ಮೇಲೆ ಬಿದ್ದಿರೋದಾಗಿರ್ಬೋದು, ಇಲ್ಲ ಅವರ ಕೆಟ್ಟ ದೃಷ್ಟಿ ಆಗಿರ್ಬೋದು, ಈ ರೀತಿ ವಿಚಾರಗಳಿಂದ ನಿಮ್ಮ ಮನಸ್ಸಿನಲ್ಲಿ ನೀವು ಸ್ವಲ್ಪ ವಿಚಲಿತರಾಗಿ, ಅಂದರೆ ಚಂಚಲತೆ ಮೂಡಿಸ್ಕೊಂಡು, ಹಾಗೆ ಒಂದು ನಕಾರಾತ್ಮಕತೆಗೆ ಜಾರಿ ಕುಗ್ಗಿದ್ರಿ. ಆದರೆ ಈಗ ನೀವು ಅಂತಹ ದುರ್ಬಲತೆಯಿಂದ ಹೊರಗೆ ಬಂದಿದ್ದೀರಾ. ಅಂದರೆ ಒಂದು ನಕಾರಾತ್ಮಕ ಪ್ರಭಾವದಿಂದ ನೀವು ಹೊರಗೆ ಬಂದಿದ್ದೀರಾ.
ನಿಮ್ಮ ದುರ್ಬಲತೆಯೇ ನಿಮ್ಮ ಒಂದು ಸಕಾರಾತ್ಮಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳಲು ನಿಮಗೊಂದು ದಾರಿ ಮಾಡಿಕೊಟ್ಟಿದೆ. ಖಂಡಿತವಾಗಿ ಈ ಸಮಯದಲ್ಲಿ ನೀವು ಏನನ್ನು ಪಡ್ಕೊಳ್ಬೇಕು ಅಂತೇಳಿ ಬಹಳವಾಗಿ ಹಂಬಲಿಸ್ತಾ ಇದ್ರು, ಅದು ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು, ಇಲ್ಲವೇ ಒಂದು ಮಗುವಿನ ವಿಚಾರದಲ್ಲಾಗಿರ್ಬೋದು, ಖಂಡಿತವಾಗಿ ನಿಮಗೆ ಮುಂದೆ ಆ ಫಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿದ್ದಾರೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಸಮಯ ಆಗಿರ್ಬೋದು, ಕೆಲವು ಪರಿಸ್ಥಿತಿಗಳನ್ನಾಗಿರ್ಬೋದು, ಕೆಲವು ಜನರನ್ನಾಗಿರ್ಬೋದು, ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡಲೇಬೇಕು ಈ ಸಮಯದಲ್ಲಿ. ಆಗ ನಿಮ್ಮ ಮನಸ್ಸಿಗೆ ಸ್ವಲ್ಪ ಶಾಂತಿ ಸಿಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿರೋ ಅದು ನಿಮಗೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಬಾಬಾರವರ ಉದಿಯ ಧಾರಣೆ ಮತ್ತು ಸೇವನೆ ಇದೆಯಲ್ಲ, ಅದು ನಿಮ್ಮನ್ನು ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಸಕ್ಷಮತೆಯನ್ನು ಕೊಡುತ್ತೆ. ಅಂದರೆ ಒಂದು ದುರ್ಬಲತೆ ದೂರ ಮಾಡೋದ್ರ ಜೊತೆಗೆ ಕೆಲವರು ಕೆಟ್ಟ ದೃಷ್ಟಿಯನ್ನು ಬೀರ್ತಾ ಇದ್ದಾರೆ ಅಂದರೆ ಆ ಕೆಟ್ಟ ದೃಷ್ಟಿಯನ್ನು ನಿವಾರಣೆ ಮಾಡುತ್ತೆ. ಹಾಗೆ ನಿಮ್ಮನ್ನು, ನಿಮ್ಮ ದೇಹವನ್ನು ಸುರಕ್ಷಿತವಾಗಿಡಲು ಅದು ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ಎಲ್ಲ ರೀತಿಯಲ್ಲೂ ಒಂದು ಮಾನಸಿಕ ಹಿಂಸೆ ಆಗಿರ್ಬೋದು, ದುಃಖ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ನಕಾರಾತ್ಮಕ ಬಾಧೆಗಳು ನಿಮ್ಮನ್ನು ಬಾಧಿಸ್ತಾ ಇದ್ದಾವೆ ಅಂದರೆ ಈ ಉದಿಯ ಸೇವನೆಯಿಂದ, ಧಾರಣೆಯಿಂದ ಅದರಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಿದ್ದಾರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಇದೆ. ಅಂದರೆ ಕೆಟ್ಟದನ್ನು ನೀವು ಯಾವಾಗ ತಿರಸ್ಕಾರ ಮಾಡ್ತಾ ಹೋದ್ರು ಅದರ ಮರುಕ್ಷಣದಿಂದಲೇ ಒಂದು ಒಳ್ಳೆಯ ಸೋಲ್ ಎನರ್ಜಿ ಒಂದು ರಕ್ಷಣಾತ್ಮಕವಾದ ಕೆಲಸ ಮಾಡ್ತಾ ಇದೆ. ಅಂದರೆ ನಿಮ್ಮ ಅವರ ಶುದ್ಧವಾಗಿರೋದ್ರಿಂದ ನಿಮ್ಮ ಸುತ್ತ ಒಂದು ಶೋಭೆ ಅನ್ನೋದು, ಒಂದು ಪ್ರಭಾಮಂಡಲ ಅನ್ನೋದಿರುತ್ತಲ್ಲ, ಅದು ತೇಜೋಮಯವಾಗಿದೆ. ಅಂದರೆ ನಿಮ್ಮ ಸುತ್ತ ಯಾವ ರೀತಿ ಒಂದು ಶಕ್ತಿ ಹೆಚ್ಚುತ್ತಾ ಇದೆ ಈ ಸಮಯದಲ್ಲಿ ಅಂದರೆ ನಿಮ್ಮಲ್ಲೇ ನಿಮ್ಮ ಬಗ್ಗೆ ನಿಮಗೊಂದು ವಿಶೇಷವಾದ ಗೌರವ ಇದೆ. ನಿಮ್ಮನ್ನೇ ನೀವು ಪ್ರೀತಿಸಿಕೊಳ್ತಾ ಇದ್ದೀರಾ. ಹಾಗೆ ನಿಮ್ಮನ್ನು ನೀವು ಒಂದು ಒಳ್ಳೆಯ ಉತ್ತಮವಾದ ಸ್ಥಾನಕ್ಕೆ ಒಯ್ಯಬೇಕು ಅಂತೇಳಿ ಬಹಳವಾಗಿ ಪ್ರಾಮಾಣಿಕ ಪ್ರಯತ್ನ ಪಡುವಂಥ ದೃಢತೆ ಬಂದಿದೆ. ಅಂದರೆ ಕುಗ್ಗುತ್ತಾ ಇಲ್ಲ, ನೀವು ಹಿಂದಿನಂತೆ ಯಾವುದಕ್ಕೂ ಹೆದರ್ತಾ ಇಲ್ಲ. ಅಂದರೆ ಇಲ್ಲಿ ನಾನು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದರೆ ಖಂಡಿತವಾಗಿಯೂ ಅದಕ್ಕೆ ಆ ಭಗವಂತ ಫಲ ಕೊಡೋದು ಜನ ಅಲ್ಲ. ಹಾಗಾಗಿ ಜನರ ಮಾತಿಗೆ ನಾನು ಕಿವಿಗೊಡೋದು ಬೇಡ ಅಂತೇಳಿ ನೀವೊಂದು ದೃಢವಾದ ನಿರ್ಧಾರದೊಂದಿಗೆ ಮುಂದೆ ಸಾಗ್ತಾ ಇದ್ದಾರೆ. ಈ ಬಲವಾದ ನಿರ್ಧಾರ ನಿಮ್ಮ ಒಂದು ಹಿಂದಿನ ದುರ್ಬಲತೆ ಇತ್ತಲ್ಲ, ಅದು ಈಗ ಒಂದು ಶಕ್ತಿಯ ಸಕಾರಾತ್ಮಕ ಊರ್ಜೆಯಾಗಿ ನಿಮ್ಮ ಸುತ್ತ ಪ್ರವಹಿಸ್ತಾ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಲ್ಲ, ಅಂದರೆ ನೀವು ಯಾವ ರೀತಿ ಉದ್ದೇಶವನ್ನು ಹೊಂದಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರೋ ಅದು ನಿಮಗೆ ಅದನ್ನೇ ತಂದುಕೊಡುತ್ತೆ, ಸೆಳೆದು ಕೊಡುತ್ತೆ, ಅಂದರೆ ಆಕರ್ಷಣೆ ಮಾಡಿಕೊಡುತ್ತೆ. ಅಂದರೆ ಕೆಲವೊಂದು ಸಾರಿ ಕೆಟ್ಟ ವಿಚಾರಗಳ ಬಗ್ಗೆ ಆಗಿರ್ಬೋದು, ಇಲ್ಲ ದುರ್ಬಲತೆಯ ಬಗ್ಗೆ ಆಗಿರ್ಬೋದು, ನಕಾರಾತ್ಮಕತೆಯ ಬಗ್ಗೆ ಆಗಿರ್ಬೋದು, ಇಲ್ಲ ಯಾರೋ ಏನು ಮಾಡಿಬಿಡ್ತಾರೋ ಅನ್ನೋ ಭಯದ ಬಗ್ಗೆ ಆಗಿರ್ಬೋದು, ಆತಂಕದ ಬಗ್ಗೆ ಆಗಿರ್ಬೋದು, ನೀವು ಬಹಳ ಪದೇ ಪದೇ ಯೋಚನೆ ಮಾಡಿದರೆ ಏನಾಗುತ್ತೆ ಅಂದರೆ ಅದೇ ಆಕರ್ಷಣೆ ಆಗ್ತಾ ಇರುತ್ತೆ. ಅದೇ ಈ ಸಮಯದಲ್ಲಿ ನೀವು ಅವೆಲ್ಲವನ್ನು ತ್ಯಜಿಸಿಬಿಟ್ಟಿದ್ದೀರಾ. ನೀವು ಈ ಸಮಯದಲ್ಲಿ ಒಳ್ಳೆಯದಾಗತ್ತೆ, ನನ್ನಿಂದ ಕೂಡ ಏನಾದರೂ ಸಾಧನೆ ಆಗುತ್ತೆ, ನನ್ನನ್ನು ನಾನು ಪ್ರೀತಿಸಬೇಕು, ನನ್ನನ್ನು ನಾನು ಗೌರವಿಸಬೇಕು, ಹಾಗೆ ನನ್ನನ್ನು ನಾನು ವಿಶೇಷವಾಗಿಸಬೇಕು, ಉತ್ತಮವಾಗಿಸಬೇಕು, ಒಳ್ಳೆಯ ದಾರಿಯಲ್ಲಿ ಸಾಗಿಸಬೇಕು ಅನ್ನೋ ರೀತಿಯಲ್ಲಿ ನೀವು ಒಂದು ಸಣ್ಣ ಸಣ್ಣ ಹೆಜ್ಜೆಯನ್ನು ಇಡ್ತಾ ಇದ್ದಾರಲ್ಲ, ಅದರ ಜೊತೆ ಗುರುವಿನ ಹೆಜ್ಜೆಗಳು ಸೇರ್ತಾ ಇದ್ದಾವೆ. ಹಾಗೆ ಆ ದೇವರ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ. ಖಂಡಿತ ನೀವೊಂದು ಬದಲಾವಣೆಯನ್ನು ಕಾಣ್ತಾ ಇದ್ದೀರಾ. ಅಂದರೆ ಇದು ಸುಮ್ಮನೆ ನಡೀತಾ ಇಲ್ಲ ನಿಮ್ಮ ಜೀವನದಲ್ಲಿ, ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ, ಏನೂ ಸಿಗೋದಿಲ್ಲ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಎಲ್ಲ ಪರಿವರ್ತನೆಗಳು ಸಿಕ್ಕಿದ್ದಾವೆ ಅಂದರೆ ಇದು ಯಾವುದೋ ಒಂದು ಜನ್ಮದ ಒಂದು ಪುಣ್ಯದ ಪ್ರಾರಬ್ಧ ಕರ್ಮ ಈ ಸಮಯದಲ್ಲಿ ನಿಮ್ಮನ್ನು ಈ ರೀತಿಯಾಗಿ ಕೈ ಹಿಡಿದಿದೆ. ಅದಕ್ಕೆ ಅನುಗುಣವಾಗಿ ಗುರು ನಿಮ್ಮನ್ನು ಅವರ ಕಡೆ ಆಕರ್ಷಣೆ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ಎಲ್ಲದನ್ನು ಪಡ್ಕೊಳ್ಳೋಕ್ಕೆ ಸಕ್ಷಮರಾಗಿಸ್ತಾ ಇದ್ದಾರೆ, ನಿಮಗೆ ಆ ಕ್ಷಮತೆಯನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದನ್ನು ನೀವು ಆದಷ್ಟು ಬೇಗನೆ ಸಾಧನೆ ಮಾಡ್ತೀರಾ. ಯಾವುದೇ ಕಾರಣಕ್ಕೂ ನಕಾರಾತ್ಮಕವಾಗಿ ಮನಸ್ಸಲ್ಲಿ ಆಲೋಚನೆಗಳನ್ನು ಮೂಡಿಸ್ಕೊಳ್ಬೇಡಿ. ನೀವು ಒಂದು ಸಕಾರಾತ್ಮಕ ಉದ್ದೇಶಗಳನ್ನು ಇಟ್ಕೊಂಡು ನೀವು ಏನನ್ನಾದರೂ ಮ್ಯಾನಿಫೆಸ್ಟ್ ಮಾಡಿ, ಖಂಡಿತವಾಗಿ ಅದು ಈ ಬ್ರಹ್ಮಾಂಡ ಆಗಿರ್ಬೋದು, ನೀವು ನಂಬಿದ ಶಕ್ತಿಗಳಾಗಿರ್ಬೋದು, ಗುರುವಾಗಿರ್ಬೋದು, ಎಲ್ಲದನ್ನು ನಿಮಗೆ ತಂದುಕೊಳ್ಳಿಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಿಯೇ ಮಾಡ್ತಿರ್ತಾರೆ. ಗುರುವಿನ ಶರಣದಲ್ಲಿ ಹೋದ್ಮೇಲೆ ಈ ಪರಿವರ್ತನೆಗಳು ಸಿಕ್ಕಿರೋದು. ಅಂದರೆ ಒಂದು ವಿಚಾರ ಅಲ್ಲಿರುತ್ತೆ, ಮರೆಮಾಚಿರುತ್ತೆ. ಅಂದರೆ ನಮ್ಮಲ್ಲಿರುವ ಮದ, ಮೋಹ, ಮತ್ಸರ, ಕಾಮಾದಿ ಬಯಕೆಗಳಾಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿ ನಿರಾಸೆ ಆಗಿರ್ಬೋದು, ನಿಮ್ಮ ಸುತ್ತ ಇರುವ ಒಂದು ಪರಿಸರ ಆಗಿರ್ಬೋದು, ಇಲ್ಲ ನಿಮಗೆ ಸಿಕ್ಕ ಸಂಬಂಧಗಳಿಂದ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ನಿರಾಸೆಗೊಂಡಿರ್ತೀರಿ, ಉತ್ಸಾಹವನ್ನೇ ಕಳ್ಕೊಂಡಿರ್ತೀರಿ, ಖಿನ್ನತೆಗೆ ಜಾರಿರ್ತೀರಿ. ಇಲ್ಲ ನನ್ನ ಜೀವನ ಇಷ್ಟೇ ಅಂದ್ಕೊಂಡಿರೋ ವಿಚಾರದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ನಮ್ಮನ್ನೇ ನಾವು ಒಂದೊಂದ್ಸರಿ ತಿರಸ್ಕಾರ ಮಾಡ್ಕೊಂಡು ಬಿಟ್ಟಿರ್ತೀವಿ. ಅಂದರೆ ನಮ್ಮ ಸುತ್ತಮುತ್ತ ಇರುವ ವಾತಾವರಣ ನಮ್ಮಲ್ಲಿ ಒಂದು ನಿರಾಸೆಯನ್ನು ಮೂಡಿಸ್ಬಿಟ್ಟಿರುತ್ತೆ. ಅದೇ ನಿರಾಸೆ ನಿಮ್ಮಲ್ಲಿದೆ, ಹಾಗಾಗಿ ನೀವು ಹಾಗೆ ಅನ್ಕೋಬಿಟ್ಟಿದ್ರಿ. ಆದರೆ ಗುರುವಿನ ಶರಣದಲ್ಲಿ ಹೋದ್ಮೇಲೆ ನಿಮ್ಮಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಕ್ಷಮತೆ ಬಂತು, ಅಂದರೆ ಪರಿವರ್ತನೆ ಬಂತು. ನಿಮ್ಮನ್ನು ನೀವು ಮೊದಲು ಅರ್ತ್ಕೊಳ್ಳೋಕೆ ಶುರು ಮಾಡಿದ್ರಿ, ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ಆಗ್ಲಿಕ್ಕೆ ಶುರು ಮಾಡಿದ್ರಿ. ಹಾಗಾಗಿ ಈಗ ನಿಮ್ಮ ಸುತ್ತ ಇರುವ ಜನರು ನಿಮಗೊಂದು ಒಳ್ಳೆ ರೀತಿಯಲ್ಲಿ ಕಾಣ್ತಾ ಇದ್ದಾರೆ. ಹಾಗೆ ಕೆಟ್ಟ ರೀತಿಯಲ್ಲಿರುವ ಜನರನ್ನು ನೀವೇ ಇಗ್ನೋರ್ ಮಾಡ್ತಾ ಇದ್ದೀರಾ. ಅಂದರೆ ಅವರಿಂದ ನೀವು ದೂರ ಇರುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಎಷ್ಟಾಗುತ್ತೋ ಅಷ್ಟು, ಎಷ್ಟು ಸಾಧ್ಯನೋ ಅಷ್ಟು ಅವರನ್ನು ದೂರ ತಳ್ತಾ ಇದ್ದೀರಾ. ಅವರ ವಿಚಾರಗಳನ್ನಾಗಿರ್ಬೋದು, ಅವರನ್ನಾಗಿರ್ಬೋದು, ಅನಿವಾರ್ಯ ಜೊತೆಗಿದ್ದೀರಾ, ಇಲ್ಲ ಅಂತಲ್ಲ ಕೆಲವು ಸಂಬಂಧಗಳಲ್ಲಿ. ಆದರೆ ಅವರ ವಿಚಾರಗಳನ್ನು ಪೂರ್ಣವಾಗಿ ನೀವು ಇಗ್ನೋರ್ ಮಾಡಿಬಿಟ್ಟಿದ್ದೀರಾ. ಕಿವಿ ಮೇಲೆ ಬೀಳುತ್ತೆ, ಆದರೆ ಅದು ಮನಸ್ಸಿಗೆ ಇಳಿತಾ ಇಲ್ಲ. ಆ ರೀತಿಯಾಗಿ ಪರಿವರ್ತನೆ ಹೊಂದಿದ್ರೆ. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬಲ ಬಂದಿದೆ. ಅಂದರೆ ಗುರುವಿನ ಬಲ ಸಿಕ್ಕ ಮೇಲೆ ನಿಮಗೊಂದು ಬೆಲೆ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಅಂದರೆ ಆ ಬಲದೊಂದಿಗೆ ನೀವು ಸಾಕ್ತಾ ಇದ್ದೀರಾ. ಅಂದರೆ
ನಾನು ಕೂಡ ಯಾರಿಗಿಂತ ಏನು ಕಮ್ಮಿ ಇಲ್ಲ, ನಾನು ಕೂಡ ಒಂದು ವಿಶೇಷವಾದ ಒಂದು ಜೀವನವನ್ನು ಪಡ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿ ನನ್ನ ಸೃಷ್ಟಿಯಾಗಿದೆ. ಅಂದರೆ ಇಲ್ಲಿ ಯಾರೂ ಕೂಡ ಸುಮ್ಮನೆ ಜನಿಸಿಲ್ಲ, ಅವರದ್ದೇ ಆದ ಒಂದು ಕರ್ಮ ಅನ್ನೋದು ಅವರ ಜನನಕ್ಕೆ ಕಾರಣವಾಗಿರುತ್ತೆ. ಹಾಗಾಗಿ ಇಲ್ಲಿ ನನ್ನ ಜನನವಾಗಿದೆ ಅಂದರೆ ಖಂಡಿತವಾಗಿಯೂ ನಾನು ಕೂಡ ಏನನ್ನಾದರೂ ಪಡ್ಕೊಳ್ಬಲ್ಲೆ ಅನ್ನುವ ಆತ್ಮಸ್ಥೈರ್ಯ ಬಂದಿದೆ. ಅದರ ಪ್ರಕಾರ ನೀವು ಕೆಲವು ತಿರುವುಗಳೊಂದಿಗೆ ಮುಂದೆ ಸಾಗ್ತಾ ಇದ್ದೀರಾ, ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ. ಹಿಂದೆ ಮನೆಯಲ್ಲೇ ಕೂತು 4 ಗೋಡೆ ಮಧ್ಯೆ ಯೋಚಿಸ್ತಾ ಇದ್ದ ನೀವು ಈಗ ಹೊರಗೆ ಬಂದಿದ್ದೀರಾ. ಅಂದರೆ ನಾನು ಕೂಡ ಏನಾದರೂ ನನ್ನ ಕುಟುಂಬಕ್ಕಾಗಿರ್ಬೋದು ಸಹಾಯ ಮಾಡೋಣ, ನನ್ನ ಮಕ್ಕಳಿಗೆ ಏನಾದರೂ ಆಗುತ್ತೆ ಅನ್ನೋ ಸಹಾಯ ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತಾ ಇದ್ದೀರಾ. ಏನಾದರೂ ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀರಾ. ಖಂಡಿತ ಇದೆಲ್ಲದೂ ನಿಮ್ಮ ಜೀವನದಲ್ಲಿ ನಿಮಗೆ ಬಂದಿದ್ದು ಅಂದರೆ ಅದು ಗುರುವಿನ ಬಲ ಸಿಕ್ಕ ಮೇಲೆ, ಅಂದರೆ ಅವರ ಆಶ್ರಯಕ್ಕೆ ನೀವು ಹೋದ್ಮೇಲೆ, ಅವರ ಶರಣದಲ್ಲಿ ನೀವು ಹೋದ್ಮೇಲೆ ಗುರುವು ನಿಮ್ಮನ್ನು ಪ್ರಬಲಗೊಳಿಸ್ತಾ ಇದ್ದಾರೆ. ಅಂದರೆ ನೀನು ದುರ್ಬಲನಲ್ಲ, ನಿನ್ನಿಂದ ಕೂಡ ಎಲ್ಲವೂ ಸಾಧ್ಯ. ಒಳ್ಳೆಯ ಮಾರ್ಗದಲ್ಲಿ ಸಾಗು, ಒಳ್ಳೆಯ ಉದ್ದೇಶದ ಕರ್ಮವನ್ನು ಹೊಂದು, ನಾನು ನಿನ್ನ ಜೊತೆಯೇ ಇದ್ದು ನಿನ್ನನ್ನು ಒಂದು ದಡ ಸೇರಿಸ್ತೀನಿ, ನೀನು ಅಂದ್ಕೊಂಡಿದ್ದ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಲು ನಾನು ನಿನಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಈ ಸಮಯದಲ್ಲಿ ಸಹಾಯ ಮಾಡ್ತಾ ಇರೋದ್ರಿಂದಲೇ ನಿಮ್ಮ ಜೀವನದಲ್ಲಿ ನೀವು ಎಲ್ಲ ರೀತಿಯಲ್ಲೂ ಪರಿವರ್ತನೆಯನ್ನು ಕಾಣ್ತಾ ಇದ್ದೀರಾ. ಒಂದು ಧೈರ್ಯ ಬಂದಿದೆ, ಹಾಗೆ ಆತ್ಮಸ್ಥೈರ್ಯದೊಂದಿಗೆ ಮುಂದೆ ಸಾಗ್ತಾ ಇದ್ದೀರಾ. ಹಾಗೆ ಎಂಥದ್ದೇ ಒಂದು ರೋಗ ನರಳಾಟ ಇದ್ದರೂ ಕೂಡ ಅದರೊಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಾ. ಈಗ ನಾನು ಕೂಡ ಆರೋಗ್ಯವಂತಳಾಗಬಲ್ಲೆ, ಅನಾರೋಗ್ಯದ ಸಮಸ್ಯೆಯಿಂದಾಗಿರ್ಬೋದು, ಇಲ್ಲ ಮಾನಸಿಕ ಒಂದು ಖಿನ್ನತೆಯ ಸಮಸ್ಯೆಗಳಿಂದಾಗಿರ್ಬೋದು ನಾನು ಹೊರ ಬರಬಲ್ಲೆ. ಅಂದರೆ ನನ್ನ ಮನೆಯಲ್ಲಿ ನನ್ನ ಸುತ್ತಮುತ್ತ ಕೆಲವರು ಕಾಡಾಟ ಕೊಡೋರು ಇರ್ಬೋದು, ಅದು ಯಾರೋ ವಿಚಾರ ಆಗಿರ್ಬೋದು, ಅಂದರೆ ಅತ್ತೆ ಮಾವ ಇನ್ಯಾವುದೇ ವಿಚಾರ, ಸೊಸೆ ಇಲ್ಲ ಗಂಡ, ಈ ರೀತಿ ಇದ್ದೇ ಇರುತ್ತೆ ಸಮಸ್ಯೆಗಳು. ಸಂಬಂಧ ಅಂದಮೇಲೆ ನಾವು ಅದರಲ್ಲಿ ಇರ್ತೀವಿ ಅಂದರೆ ಒಂದಲ್ಲ ಒಂದು ಅವರ ವಿಚಾರಗಳು ನಮಗೆ ಒಂದೊಂದ್ಸರಿ ನಕಾರಾತ್ಮಕ ಭಾವವನ್ನು ಮೂಡಿಸ್ತಾ ಇರ್ತವೆ. ಅಂದರೆ ನೀವು ಎಷ್ಟೇ ಮಾಡಿದ್ರು ಅವ್ರು ಏನಾರೋ ಅಂದಾಗ ನಿಮ್ಮ ಮನಸ್ಸಿಗೆ ನೋವಾಗತ್ತಿಲ್ಲ ಅಂತಲ್ಲ, ಆದರೆ ನೀವೀಗ ಪರಿವರ್ತನೆ ಆಗಿಬಿಟ್ಟಿದ್ದೀರಾ. ಅವ್ರು ಅಂತಾನೇ ಇರಲಿ, ಅವ್ರ ಕರ್ಮ ಅವ್ರು ವೃದ್ಧಿ ಮಾಡ್ಕೊಳ್ತಾ ಇರಲಿ, ನಾನು ಮಾತ್ರ ನನ್ನ ಕರ್ತವ್ಯವನ್ನು ಮಾಡ್ತಾ ನಾನು ಮುಂದೆ ಸಾಗೋಣ, ನನ್ನಲ್ಲಿ ನಾನೊಂದು ಪರಿವರ್ತನೆಯನ್ನು ತಂದ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಭಾವಿಸಿದ್ರಿ. ಅದಕ್ಕೆ ತಕ್ಕ ಹಾಗೆ ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಿದೆ. ಅದಕ್ಕೆ ತಕ್ಕ ಹಾಗೆ ಸಮಾಧಾನ ಕೂಡ ಆಗಿದೆ. ಶಾಂತಿಯಿಂದ ನೀವೀಗ ಎಲ್ಲವನ್ನ ಸಹಿಸ್ಕೊಳ್ತಾ ಇದ್ದೀರಾ, ಇಲ್ಲ ಅಂತಲ್ಲ. ಆದರೆ ಹಿಂದಿನಂತೆ ದುಃಖ ಪಡ್ತಾ ಇಲ್ಲ, ಖಿನ್ನತೆಗೆ ಚಾರ್ತಾ ಇಲ್ಲ. ಅವರನ್ನು ಒಂದು ಸಹಿಸ್ಕೊಳ್ಳೋ ಅಷ್ಟರ ಮಟ್ಟಿಗೆ ಅವ್ರನ್ನ ಇಟ್ಕೊಬಿಟ್ಟಿದ್ದೀರಾ ಆ ಸಂಬಂಧಗಳನ್ನು. ಆದರೆ ಜೀವನದಲ್ಲಿ ನೀವೊಂದು ಬೇರೆಯ ರೀತಿಯ ಮನಸ್ಸಿನ ಉದ್ದೇಶದೊಂದಿಗೆ ಸಾಕ್ತಾ ಇದ್ದೀರಾ. ಆ ಪಯಣ ಇದೆಯಲ್ಲ, ಅದು ಒಂದು ಆಧ್ಯಾತ್ಮಿಕ ಪಯಣ ಆಗಿದೆ. ಆ ಪಯಣದಲ್ಲಿ ನೀವು ಸಾಕ್ತಾ ಇದ್ದೀರಿ ಅಂದರೆ ನೀವು ಏನು ಬಯಸಿದ್ರೋ ಅದನ್ನು ಕೊಡಲಿಕ್ಕೆ ಆ ಪಯಣ ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತಾ ಇದೆ. ಖಂಡಿತ ನೀವು ನಿರೀಕ್ಷೆ ಮಾಡಿದ್ದು ನಿಮಗೆ ಸಿಗುತ್ತೆ, ನೀವು ಅಂದ್ಕೊಂಡಿದ್ದು ನಡೆಯುತ್ತೆ. ಹಾಗೆ ನಿಮ್ಮ ವಿಚಾರದಲ್ಲಿ ಯಾವೆಲ್ಲ ರೀತಿಯಲ್ಲೂ ಜನರು ಮುಳ್ಳಾಗಿದ್ದಾರಲ್ಲ, ಆ ಎಲ್ಲ ಮುಳ್ಳುಗಳು ಮುರಿದು ಬೀಳ್ತವೆ. ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ತೀರಾ. ಅಂದರೆ ನೀವು ಯಾರಿಗೂ ಕೆಟ್ಟದನ್ನು ಮಾಡ್ತಾ ಇಲ್ಲ ಅಂದರೆ ಖಂಡಿತ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇರೋ ನೆರಳು ಕೂಡ ನಿಮ್ಮನ್ನು ಸೋಕಲಿಕ್ಕೆ ಸಾಧ್ಯ ಇಲ್ಲ ಈ ಸಮಯದಲ್ಲಿ. ಯಾಕಂದರೆ ಆ ಗುರುವಿನ ಬಲ ನಿಮ್ಮ ಜೊತೆಗಿದೆ. ದೈವಶಕ್ತಿಗಳ ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕೆ ಗುರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಹಾಗೆ ದರ್ಶನವನ್ನು ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗನೆ ನೀವು ನಿಮ್ಮ ಕುಲದೇವಿಯ ದರ್ಶನ, ದೇವರ ದರ್ಶನವನ್ನು ಮಾಡಿ, ಹಾಗೆ ಹಣ್ಣು ಕಾಯಿ ಅಂದರೆ ಜೋಡಿ ಹಣ್ಣು ಕಾಯಿ ಸೇವೆಯನ್ನು ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ. ಅಂದರೆ ಜೋಡಿ ಹಣ್ಣು ಕಾಯಿ ಮಾಡಿಸಿದ್ರೆ ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ. ಆದಷ್ಟು ಬೇಗನೆ ನಿಮ್ಮ ಕುಲದೇವರು ಪ್ರಸನ್ನಗೊಳ್ತಾರೆ. ಅಂದರೆ ಮುನಿಸು ಅನ್ನೋದು ಏನಿರೋದಿಲ್ಲ ಕುಲದೇವರಿಗೆ. ಹೇಳ್ಬೋದಷ್ಟೇ ದೇವರು ಮುನಿಸ್ಕೊಳ್ತಾರೆ ಅಂತೇಳಿ, ಖಂಡಿತ ಯಾವತ್ತಿಗೂ ದೇವರು ಮುನಿಸ್ಕೊಳ್ಳೋದಿಲ್ಲ. ದೇವರು ಅಂದರೆ ಮುನಿಸು ಅಲ್ಲ, ಕರುಣೆ, ಪ್ರೇಮ, ದಯೆ ಅನ್ನೋದನ್ನು ಮರಿಬೇಡಿ. ಹಾಗಾಗಿ ನೀವು ಅವರನ್ನು ಮರ್ತಿರ್ತೀರ. ಅಂದರೆ ನೀವೇ ಹೋಗಲಿಕ್ಕೆ ಏನೋ ಅಡೆತಡೆಗಳು ಉಂಟಾಗಿದೆ ಅಂತೇಳಿ ಹಿಂದೆ ಸರಿಯೋದಾಗಿರ್ಬೋದು, ಈ ರೀತಿ ನೀವೇ ಒಂದು ನಕಾರಾತ್ಮಕತೆಯಿಂದ ಯಾವುದೋ ಅಡ್ಡಿ ಆತಂಕಗಳಿಂದ ಹಿಂದೆ ಸರಿತಾ ಇದ್ದೀರಾ ಹೊರತು ಅವರು ಆಶೀರ್ವಾದ ಮಾಡೋದಿಲ್ಲ, ನಾನು ಬಳಿ ಬರಬೇಡ ಅಂತ ಯಾವತ್ತೂ ಹೇಳೋದಿಲ್ಲ. ಹಾಗಾಗಿ ಕೆಲವು ನಕಾರಾತ್ಮಕ ವಿಚಾರಗಳಾಗಿರ್ಬೋದು, ಅಡ್ಡಿ ಆತಂಕಗಳನ್ನಾಗಿರ್ಬೋದು ದೊಡ್ಡದು ಮಾಡಿಕೊಂಡು ನೀವೇ ಹೋಗ್ತಾ ಇಲ್ಲ. ಹಾಗಾಗಿ ಈ ಸಮಯದಲ್ಲಿ ನೀವು ಹೋಗಲೇಬೇಕು, ನಿಮ್ಮ ಕಾರ್ಯ ಸಿದ್ಧಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಗುರುವಿನ ಮಾರ್ಗದರ್ಶನದೊಂದಿಗೆ ನೀವು ಸಾಕ್ತಾ ಇದ್ದೀರಾ ಅಂದರೆ ಗುರು ನಿಮಗೆ ಪ್ರೇರಣೆ ಕೊಟ್ಟೇ ಕೊಡ್ತಾರೆ. ಅಂದರೆ ನಿಮ್ಮ ಜೀವನದಲ್ಲಿ ಯಾವ ವಿಚಾರಗಳಲ್ಲಿ ಬ್ಲಾಕೇಜ್ ಆಗಿದೆ ಆ ಬ್ಲಾಕೇಜ್ಗಳನ್ನು ರಿಮೂವ್ ಮಾಡೇ ಮಾಡ್ತಾರೆ. ಹಾಗಾಗಿ ಇಲ್ಲಿ ನಿಮ್ಮ ಕುಲದೇವರ ದರ್ಶನ ನೀವು ಆದಷ್ಟು ಬೇಗನೆ ಮಾಡಬೇಕು. ಈ ರೀತಿಯಾಗಿ ಸೇವೆ ಮಾಡಿದರೆ ಖಂಡಿತವಾಗಿಯೂ ಕಾರ್ಯಸಿದ್ಧಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಕುಲದೇವರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾರಿಗೋ ಒಂದು ಭಿಕ್ಷೆಯನ್ನು ಕೊಡ್ತಾ ಇದ್ದೀರಾ, ಇಲ್ಲ ಯಾವುದೋ ರೀತಿಯಲ್ಲಿ ಸಹಾಯವನ್ನು ಮಾಡ್ತಾಯಿದ್ದೀರಾ, ಅನಾಥ ಮಕ್ಕಳ ಹತ್ರ ಹೋಗಿ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಸೇವೆಯನ್ನು ಮಾಡಿದಿರಾಗಿರ್ಬೋದು, ಇಲ್ಲ ಯಾವುದೋ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಸೇವೆಯನ್ನು ಮಾಡಿದ್ದೀರಾ ಅಂದರೆ ಖಂಡಿತವಾಗಿ ಅದು ಈ ಸಮಯದಲ್ಲಿ ನಿಮ್ಮ ಬಲವಾಗಿ ನಿಂತಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಅಂದರೆ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಏನೋ ಒಂದು ಅನಾಹುತ ನಡಿಬೇಕಾಗಿತ್ತು, ಆದರೆ ನಡೀಲಿಲ್ಲ. ಅಂದರೆ ತೀವ್ರತೆ ಪಡ್ಕೊಳ್ಬೇಕಾಗಿತ್ತು, ಪಡ್ಕೊಂಡಿಲ್ಲ. ಒಟ್ಟಾರಿಗೆ ನೀವು ಒಂದು ಮಾಡಿದ ಕರ್ಮ ಈ ಸಮಯದಲ್ಲಿ ಪುಣ್ಯವಾಗಿ ನಿಮ್ಮ ಪರವಾಗಿ ಬಲವಾಗಿ ನಿಂತಿತ್ತು. ಹಾಗಾಗಿ ಅಂಥ ಗಂಡಾಂತರದಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿದೆ. ಇದೇ ರೀತಿ ಬಾಬಾರವರ ಉಪದೇಶಗಳಂತೆ ನಿರಂತರವಾಗಿ ಒಂದು ಸೇವೆಯನ್ನು ಕೂಡ ನಿಮ್ಮ ಜೀವನದ ಒಂದು ಭಾಗವನ್ನಾಗಿಸಿ ನೀವು ಮುಂದೆ ಸಾಗಿದಾಗ
ದೇವರು, ಆ ಗುರು ಅವರ ಜೀವನದ ಒಂದು ಭಾಗವನ್ನಾಗಿಸ್ತಾರೆ, ಯೋಜನೆಯ ಭಾಗವನ್ನಾಗಿಸ್ತಾರೆ, ನಿಮ್ಮನ್ನು, ನಿಮ್ಮ ಕುಟುಂಬವನ್ನು. ಸಂಪೂರ್ಣ ಭಾರವನ್ನು ಭರಿಸಿ ನಿಮ್ಮ ಭವಿಷ್ಯವನ್ನು, ನಿಮ್ಮ ಜೀವನವನ್ನು ಅವ್ರು ರೂಪಿಸಿಕೊಡ್ತಾ ಹೋಗ್ತಾರೆ. ಅದರಲ್ಲಿ ಬದಲಾವಣೆಯನ್ನು ತರ್ತಾ ಹೋಗ್ತಾರೆ. ಹಾಗೆ ಸರಿ ತಪ್ಪುಗಳನ್ನು ತಿಳಿಸ್ತಾ ಹೋಗ್ತಾರೆ. ಹಾಗೆ ಮುಂದೆ ಯಾವೆಲ್ಲ ರೀತಿಯಲ್ಲಿ ನೀವು ಮುಂದೆ ಸಾಗಬೇಕು, ಕನಸುಗಳನ್ನು, ಇಚ್ಛೆಗಳನ್ನು ಈಡೇರಿಸ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡಿದ್ರು, ಆ ಎಲ್ಲ ಸಾಧನೆಯಲ್ಲೂ ನಿಮ್ಮ ಜೊತೆ ನಿಲ್ತಾರೆ. ಹಾಗೆ ನಿಮ್ಮನ್ನು ಸುರಕ್ಷಿತವಾಗಿಸ್ತಾರೆ. ಪ್ರತಿ ಹಂತದಲ್ಲೂ ಅವರ ನಾಮಸ್ಮರಣೆ ನಿಮ್ಮನ್ನು ರಕ್ಷಿಸುತ್ತೆ. ಹಾಗಾಗಿ ಬಾಬಾರವರ ಈ ಮಂತ್ರವನ್ನು ಜಪಿಸ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ನಿಮ್ಮನ್ನು ಕಾಡ್ತಾ ಇರುವ ಅನೇಕ ರೀತಿಯ ಚಿಂತೆಗಳು ಮಂಜಿನಂತೆ ಕರಗ್ತಾ ಹೋಗ್ತವೆ. ಹಾಗಾಗಿ ಪ್ರತಿ ಕ್ಷಣ, ಇಂಥದ್ದೇ ಕ್ಷಣ ಅಂತಲ್ಲ, ನಿಮಗೆ ಯಾವಾಗೆಲ್ಲ ಬಾಬಾರವರನ್ನು ಸ್ಮರಣೆ ಮಾಡಬೇಕು ಅಂತೇಳಿ ಅನಿಸುತ್ತೋ ಆ ಸಮಯದಲ್ಲೆಲ್ಲ ನಿಮ್ಮ ನಾಲಿಗೆ ಈ ಮಂತ್ರವನ್ನು ಜಪಿಸ್ತಾ ಇರಲಿ. ಇದರಿಂದ ನಿಮ್ಮ ಮಾನಸಿಕ ಹಿಡಿತ ನಿಮ್ಮ ಕೈಯಲ್ಲಿರುತ್ತೆ. ಹಾಗೆ ನಿಮ್ಮನ್ನು ಕೂಡ ನೀವು ಹೀಲ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಹಾಗೆ ನಿಮ್ಮ ಸುತ್ತ ಇರುವ ಕೆಟ್ಟ ಎನರ್ಜಿಯನ್ನು ನಿಮ್ಮಿಂದ ದೂರನೇ ಇಡಲಿಕ್ಕೆ ಈ ಮಂತ್ರ ನಿಮಗೆ ಸಹಾಯ ಮಾಡುತ್ತೆ. ಓಂ ಸಾಯಿ ಸರ್ವಮಂಗಳಕರಾಯ ನಮಃ, ಓಂ ಸಾಯಿ ಸರ್ವಮಂಗಳಕರಾಯ ನಮಃ ಅನ್ನುವ ಮಂತ್ರವನ್ನು ಜಪಿಸ್ತಾನೆ ಬನ್ನಿ. ಮಲಗಬೇಕಾದ್ರೆ, ಎದ್ದ ತಕ್ಷಣ, ಇಲ್ಲ ಕೆಲಸ ಮಾಡಬೇಕಾದ್ರೆ, ಏನೇ ಮಾಡಬೇಕಾದರೂ ಈ ಮಂತ್ರ ಜಪದೊಂದಿಗೆ ನೀವು ನಿಮ್ಮ ಕೆಲಸವನ್ನು ಮಾಡ್ತಾ ಇದ್ದರೆ ಖಂಡಿತ ಆಗುವ ಅನಾಹುತದಿಂದ ನೀವು ತಪ್ಪಿಸ್ಕೊಳ್ತೀರಾ. ಹಾಗೆ ನಿಮ್ಮ ಜೀವನದಲ್ಲಿ ನೀವು ಏನು ಬೇಕು ಅಂತೇಳಿ ಬಯಸ್ತಾ ಇದ್ರೋ ಅದರಲ್ಲಿರುವ ಬ್ಲಾಕೇಜ್ಗಳನ್ನು ಇದು ರಿಮೂವ್ ಮಾಡುತ್ತೆ. ಅಂದರೆ ಅಂಥ ಒಂದು ಪ್ರಬಲವಾದ ಶಕ್ತಿಯನ್ನು, ಸಕಾರಾತ್ಮಕ ಊರ್ಜೆಗಳಿಂದ ನಿಮ್ಮಲ್ಲಿರುವ ದುರ್ಬಲತೆಯನ್ನು, ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕತೆಯನ್ನು ಅದು ಕೊಲ್ಲುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ. ಹಾಗಾಗಿ ಈ ಸಮಯದಲ್ಲಿ ಬಾಬಾರವರು ನಿಮ್ಮ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಅಂದರೆ ಎಲ್ಲೋ ನೀವು ಅವರನ್ನು ಕಾಣಲು ಬಯಸ್ತಾ ಇದ್ದೀರಿ ಅಂದರೆ ಕಾಣ್ತಾ ಇದ್ದಾರೆ, ಕನಸಿನ ಮೂಲಕ ಬರ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಅವರ ಆಗಮನ ಆಕಸ್ಮಿಕ ಅಂತೇಳಿ ನೀವು ಅಂದ್ಕೊಂಡಿದ್ದೀರಾ. ಚಮತ್ಕಾರದ ರೂಪದಲ್ಲಿ ಅವರು ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ನಿಮ್ಮ ಬಳಿ ಬರ್ತಾ ಇದ್ದಾರೆ. ಅಂದರೆ ನಿಮ್ಮ ಜೊತೆ ಒಂದು ಸಂಪರ್ಕವನ್ನು ಹೊಂದುತ್ತಾ ಇದ್ದಾರೆ. ಅಂದರೆ ಖಂಡಿತವಾಗಿಯೂ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ. ಹಾಗೆ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ. ಹಾಗೆ ಮುಂದೆ ಅನೇಕ ರೀತಿಯ ಸೂಚನೆಗಳು ನಿಮಗೆ ಸಿಗುವಂತೆ ಮಾಡ್ತಾ ಇದ್ದಾರೆ. ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ನಿರ್ಧಾರವನ್ನು ತಗೊಂಡು ಕೆಲವು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳೋದ್ರಿಂದ ಬಚಾವಾಗ್ತಾ ಇದ್ದೀರಾ. ಖಂಡಿತ ಆ ಗುರುವಿನ ನೆರಳಲ್ಲಿ ನಿಮ್ಮ ಜೀವನ ಸುರಕ್ಷಿತವಾಗಿದೆ. ಹೀಗೆ ನೀವು ಗುರುವಿನ ನೆರಳಲ್ಲೇ ಮುಂದೆ ಸಾಗ್ತಾ ಹೋದರೆ ಖಂಡಿತ ನಿಮ್ಮ ಜೀವನದ ಮೇಲೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ನೀವು ಬಯಸಿದ್ದನ್ನು ನಿಮ್ಮ ಜೀವನದಲ್ಲಿ ನೀವು ಸಾಧನೆ ಮಾಡ್ಬೋದು. ಹಾಗೆ ಒಂದು ಒಳ್ಳೆಯ ನೆಮ್ಮದಿಯ ಜೀವನವನ್ನು ನೀವು ಪಡ್ಕೊಳ್ಬೋದು. ಅಂದರೆ ಇಲ್ಲಿ ಒಂದು ವಿಚಾರ ಬರ್ತಾ ಇದೆ. ಅಂದರೆ ಬಾಬಾ ಹೇಳ್ತಿದ್ದಾರೆ, ನೀವೊಂದು ಏಂಜಲ್ ಆಗಿದ್ದೀರಾ, ಅಂದರೆ ಒಂದು ಪವಿತ್ರ ಆತ್ಮವಾಗಿದ್ದೀರಾ. ಇಲ್ಲಿ ನಿಮ್ಮ ಜನನವಾಗಿದೆ ಅಂದರೆ ಕೆಲವು ಜನರ ಒಂದು ಕೆಟ್ಟ ನಕಾರಾತ್ಮಕ ಪ್ರಭಾವವನ್ನು ನೀವು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅಂದರೆ ನಿಮ್ಮ ಹಿಂದೆ ಏನು ಒಂದು ಹುನ್ನಾರ ನಡೀತಾ ಇರ್ಬೋದು, ಇಲ್ಲ ಮುಂದೆ ಏನೋ ಕೆಟ್ಟದ್ದು ಮಾಡಬೇಕು ಅಂತೇಳಿ ಯಾರು ಹಂಬಲಿಸ್ತಾ ಇದ್ದಾರೆ ಅಂದರೆ ಅದನ್ನು ಅರಿತುಕೊಳ್ಳಲು ನಿಮ್ಗೆ ಆಗ್ತಾ ಇಲ್ಲ. ಅಂದರೆ ನಿಮ್ಮದು ಅಷ್ಟೊಂದು ಮುಗ್ಧ ಮನಸ್ಸು. ಅದಕ್ಕಾಗಿಯೇ ಈಗ ಬಾಬಾ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿ ಅವರು ಪ್ರವೇಶ ಆದಮೇಲೆ ಅವರು ಎಲ್ಲವನ್ನು ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಇದ್ದಾರೆ. ಯಾರು ಹೇಗೆ ಏನು ಎತ್ತ ಎಲ್ಲದರ ಪರಿಚಯವನ್ನು ನಿಮಗೆ ಮಾಡಿಸ್ತಾ ಇದ್ದಾರೆ. ಯಾಕಂದರೆ ನಿಮ್ಮ ಜೀವನ ಸುರಕ್ಷಿತವಾಗಿರಬೇಕು. ಅಂದರೆ ನೀವು ಬ್ಯಾಲೆನ್ಸ್ ಮಾಡಿ ಜೀವನದಲ್ಲಿ ಮುಂದೆ ಹೋಗಬೇಕು. ನೀವು ಅಂದ್ಕೊಂಡದನ್ನು ಪಡ್ಕೊಳ್ಬೇಕು ಅಂದರೆ ನಿಮಗೆ ಕೆಲವರ ಮರ್ಮವನ್ನು ತಿಳ್ಕೊಳ್ಬೇಕು ಅನ್ನೋದು ಬಾಬಾರವರ ಇಚ್ಛೆಯಾಗಿದೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಿಮಗೆ ಸತ್ಯ ಗೊತ್ತಾಗ್ತಾ ಇದೆ. ಅದರಿಂದ ನೀವು ಪರಿವರ್ತನೆ ಕಾಣ್ತೀರಾ. ಮುಂದೆ ಕೆಲವು ತೀರ್ಮಾನಗಳನ್ನು ತಗೊಂಡು ಕೆಲವರನ್ನು ಹಿಂದೆ ಬಿಟ್ಟು ನೀವು ಮುಂದೆ ಸಾಗ್ತೀರಾ. ಅಂದರೆ ಕೆಲವು ಕೆಟ್ಟ ವಿಚಾರಗಳನ್ನಾಗಿರ್ಬೋದು, ಕೆಟ್ಟ ಜನರನ್ನಾಗಿರ್ಬೋದು, ನಿಮ್ಮ ಮನಸ್ಸಿನ ದುಃಖಗಳಾಗಿರ್ಬೋದು, ಇಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಅವ್ರ ಬಗ್ಗೆ ನಾನು ಅಷ್ಟೊಂದು ಒಳ್ಳೆಯದನ್ನು ಆಲೋಚನೆ ಮಾಡಿಬಿಟ್ನಲ್ಲ, ಅವರು ಈ ರೀತಿ ಎಲ್ಲ ಮಾಡಿಬಿಟ್ರಲ್ಲ ಅಂತೇಳಿ ಅಂದ್ಕೊಳ್ತೀರಲ್ಲ, ಅವರನ್ನು ಹಿಂದೆ ಬಿಟ್ಟು ಸ್ವಲ್ಪ ಮನಸ್ಸಿಗೆ ನೋವಾಗಿರುತ್ತೆ, ಆದರೂ ಸಮಾಧಾನ ಮಾಡಿಕೊಂಡು ನಿಮಗೆ ನೀವೇ ಧೈರ್ಯ ಹೇಳ್ಕೊಂಡು ನೀವೀಗ ಮತ್ತೊಂದು ಒಳ್ಳೆಯ ಪಯಣದತ್ತ ಮುಂದೆ ಸಾಗ್ತೀರಾ. ಎಲ್ಲದನ್ನು ನೀವು ಟ್ರಾನ್ಸ್ಪರೆಂಟ್ ಆಗಿ ನೋಡ್ತಾ ಇದ್ದೀರಾ. ಹಿಂದೆ ಕೆಲವರನ್ನು ನಂಬಿ ಮೋಸ ಹೋಗಿದ್ದೀರಾ, ಕೆಲವು ವಿಚಾರಗಳನ್ನು ಹೇಳಿಕೊಂಡು ಅವರಿಂದನೇ ನಿಂದನೆಗೆ ಒಳಗಾಗಿದ್ದೀರಾ. ಈ ರೀತಿ ಎಲ್ಲ ದುಃಖಗಳನ್ನು ಅನುಭವಿಸಿದ್ದೀರಾ. ಕೆಲವರನ್ನು ಕಳ್ಕೊಂಡಿದ್ದೀರಾ, ಕೆಲವರನ್ನು ಕಳ್ಕೊಂಡಿದ್ದೀರಾ, ಹಾಗೆ ಕೆಲವನ್ನ ಪಡ್ಕೊಂಡಿದ್ದೀರಾ. ಆದರೆ ಈಗ ನಿಮ್ಮ ಮನಸ್ಸಿಗೆ ಒಳ್ಳೆಯದು ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿದೆಯಲ್ಲ ಅದು ಒಳ್ಳೆಯದಾಗಿದೆ, ಶುದ್ಧವಾಗಿದೆ. ಹಾಗಾಗಿ ನಿಮ್ಮ ಎದುರಿಗೆ ಎಲ್ಲವೂ ಟ್ರಾನ್ಸ್ಪರೆಂಟಾಗಿ ಕಾಣುತ್ತದೆ. ಒಬ್ಬ ವ್ಯಕ್ತಿ ಬಂದು ನಿಂತರು ಅಂದರೆ ಅವರನ್ನು ನೀವು ಅಳಿತಾ ಇದ್ದೀರಾ. ಆ ರೀತಿಯಾಗಿ ನೀವು ಅಳಿತಾ ಇಲ್ಲ ಅಂದರೆ ಜಡ್ಜ್ ಮಾಡಬಾರ್ದು ಯಾರನ್ನು, ಆದರೆ ಅದಾಗಿ ನಿಮಗೆ ಗೋಚಾರ ಆಗ್ತಾ ಇದೆ. ಅಂದರೆ ಅಷ್ಟೊಂದು ಪರಿಶುದ್ಧವಾದ ಒಂದು ದೈವ ಶಕ್ತಿಯನ್ನು ಈಗ ನಿಮ್ಮಲ್ಲೇ ನೀವು ಹೊಂದಿದ್ದೀರಾ. ಹಾಗಾಗಿ ಮುಂದಿನ ವ್ಯಕ್ತಿಯ ನಡೆ ನುಡಿ ನೀವು ಈಗ ಗಮನಿಸ್ತಾ ಇದ್ದೀರಾ. ಏನಾಗುತ್ತೆ ಮುಂದೆ ಅನ್ನೋದು ನಿಮಗೆ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಪರಿವರ್ತನೆ ಸಿಕ್ಕಿ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಸಿಗ್ತಾ ಇದೆ. ಹಾಗೆ ಯಾರನ್ನು ದೂರ ಇಡಬೇಕು, ಯಾರನ್ನು ಹತ್ತಿರ ಇಟ್ಕೊಳ್ಬೇಕು, ಯಾವ ರೀತಿ ಸಾಗಬೇಕು, ಯಾವ ರೀತಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಗ್ಗೆ ನೀವೊಂದು ಗೌರವ, ಆದರ, ಪ್ರೀತಿಯನ್ನು ಹೊಂದಿ, ಅಂದರೆ ಯಾರನ್ನೋ ನಂಬೋದಕ್ಕಿಂತ ನನ್ನನ್ನೇ ನಾನು ಮೊದಲು ನಂಬೋಣ.
ನನ್ನಲ್ಲಿರುವ ದೈವ ನನಗೆ ಯಾವತ್ತಿಗೂ ಕೂಡ ಆತ್ಮಸಾಕ್ಷಿಯ ಮೂಲಕ ಅದು ಯಾವತ್ತಿಗೂ ಕೂಡ ನನಗೆ ತಪ್ಪು ದಾರಿಯನ್ನು ತೋರಿಸೋದಿಲ್ಲ, ಅದು ಒಳ್ಳೆಯ ದಾರಿಯಲ್ಲೇ ನಾನು ತಗೊಂಡು ಹೋಗ್ತಾ ಇದೆ. ಆ ಗುರು ನನ್ನ ಜೊತೆಗಿದ್ದಾರೆ, ಆ ಗುರುವಿನ ಅರಿವು ನನ್ನಲ್ಲಿದೆ, ಹಾಗಾಗಿ ನನ್ನ ಜೀವನ ಸುರಕ್ಷಿತವಾಗಿದೆ ಅನ್ನುವ ಒಂದು ವಿಭಿನ್ನವಾದ ಆಲೋಚನೆಯೊಂದಿಗೆ ಈ ಸಮಯದಲ್ಲಿ ನೀವು ಮುಂದೆ ಸಾಗ್ತಾ ಇದ್ದಾರೆ, ಪರಿವರ್ತನೆ ಆಗಿದ್ದಾರೆ. ಹಾಗಾಗಿ ಎಲ್ಲವೂ ನಿಮ್ಮ ಎದುರಿಗೆ ಪಾರದರ್ಶಕವಾಗಿ ಕಾಣಿಸ್ತಾ ಇದೆ. ಆ ಪಾರದರ್ಶಕತೆ ನಿಮಗೆ ಜೀವನದಲ್ಲಿ ಒಳ್ಳೆಯ ಉತ್ತಮವಾದದನ್ನು ತಂದುಕೊಡೋದ್ರ ಜೊತೆಗೆ ಉತ್ತಮವಾದ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮದು ಒಂದು ಸೋಲ್ ಜರ್ನಿ ಇದೆಯಲ್ಲ, ಅದು ಶುರುವಾಗಿದೆ. ಹಾಗಾಗಿ ಅದ್ರ ಜೊತೆಗೆ ಸೋಲ್ ಎನರ್ಜಿಗಳೇ ಕನೆಕ್ಟ್ ಆಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನಿಮಗೆ ಕೆಲವು ಸೋಲ್ ಎನರ್ಜಿ ಅಂದರೆ ಒಳ್ಳೆಯ ಆತ್ಮದವರು ನಿಮಗೆ ಸಹಾಯ ಮಾಡ್ತಾರೆ. ಅಂದರೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ಅವರ ಸಹಾಯವನ್ನು ನೀವು ತಗೊಳ್ಳಿ ಒಂದು ಒಳ್ಳೆಯ ಉದ್ದೇಶದೊಂದಿಗೆ. ಖಂಡಿತ ಅದರಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ. ಕೆಟ್ಟದ್ದು ಏನೇ ಆಗಬೇಕಿದ್ರೂ ಅದನ್ನು ಆ ಗುರುವು ನೋಡ್ಕೊಳ್ತಾರೆ. ಅವರಿಗೆ ಸಮರ್ಪಣೆ ಮಾಡಿ ಯಾವುದು ಉಳಿಬೇಕೋ ಅದನ್ನು ಉಳಿಸ್ತಾರೆ, ಯಾವುದು ನಿಮ್ಮದಲ್ಲೋ ಅದನ್ನು ಅವರು ಅಳಿಸ್ತಾರೆ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನು ಸಿಗಬೇಕು ನ್ಯಾಯ ಅಂತೇಳಿ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಲ್ಲ, ಸ್ವಲ್ಪ ತಡವಾಗಿರ್ಬೋದು, ಆದರೆ ಉಚ್ಚ ಮಟ್ಟದಲ್ಲಿ ಸಮಾನವಾದ ಒಂದು ಒಳ್ಳೆಯ ನ್ಯಾಯದಲ್ಲಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಿಮ್ದೇನಿದೆಯೋ ಅದನ್ನು ದಕ್ಕಿಸಿ ಕೊಟ್ಟೇ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಪಾದಗಳಲ್ಲಿ ಅವರ ವಿಚಾರವನ್ನಾಗಿರ್ಬೋದು, ನಿಮಗೆ ಯಾರೋ ಕಾಟ ಕೊಡ್ತಾ ಇದ್ದಾರೆ ಅನ್ನುವ ಶತ್ರುಗಳನ್ನಾಗಿರ್ಬೋದು, ಇಲ್ಲ ನಿಮ್ಮಲ್ಲೇ ಮೂಡ್ತಾ ಇರುವ ನಕಾರಾತ್ಮಕ ವಿಚಾರಗಳನ್ನಾಗಿರ್ಬೋದು, ನೀವು ಅವರ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ದೃಢ ವಿಶ್ವಾಸದಿಂದ ಶರಣಾಗ್ತಾ ಹೋಗಿ. ಖಂಡಿತ ಪರಿವರ್ತನೆ ಅನ್ನೋದು ಒಂದು ಬೆಳಕಿನ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಆವರಿಸುತ್ತೆ. ನೀವು ಅಂದ್ಕೊಂಡಿರೋದು ನಡೆಯುತ್ತೆ. ಹಾಗೆ ನೀವೇನು ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳನ್ನು ಕಳ್ಕೊಳ್ಬೇಕು ಅಂತೇಳಿ ಬಹಳ ವರ್ಷಗಳಿಂದ ಹಂಬಲಿಸ್ತಾ ಇದ್ದಾರಲ್ಲ, ಅವು ತಾನಾಗೇ ದೂರವಾಗ್ತವೆ, ಅಂತ್ಯವಾಗ್ತವೆ. ನಿಮ್ಮ ಜೀವನದ ಹೊಸ ಅಧ್ಯಾಯ ಶುರುವಾಗಿದೆ. ಅದರಲ್ಲಿ ನಿಮಗೆ ಏನು ಬೇಕೋ ಅದನ್ನು ನೀವು ಬರ್ಕೊಳ್ಳುವಂಥ ಸ್ವತಂತ್ರತೆಯನ್ನು ಬಾಬಾ ಕೊಟ್ಟಿದ್ದಾರೆ. ಅಂದರೆ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅನ್ನೋದ್ರ ಮೂಲಕ ನೀವು ಏನನ್ನು ಬೇಕಾದರೂ ಬರ್ಕೊಳ್ಬೋದು ಅಂತೇಳಿ ಇಲ್ಲಿ ಗುರು ಹೇಳ್ತಾ ಇದ್ದಾರೆ. ನೀವು ಯಾವುದನ್ನು ಬರ್ಕೊಳ್ಬೇಕು ಅಂತಲೂ ಬಾಬಾ ಇಲ್ಲಿ ನಿಮಗೆ ಪ್ರೇರಣೆ ಕೂಡ ನೀಡ್ತಾ ಇದ್ದಾರೆ, ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಹಾಗೆ ನಿಮ್ಮ ಜೊತೆ ಸಾಕ್ತಾ ಇದ್ದಾರೆ. ನಿಮ್ಮ ಕರ್ಮಗಳ ಉದ್ದೇಶದ ಅನುಗುಣವಾಗಿ ನೀವು ಯಾವ ರೀತಿ ಒಂದು ಸೇವೆಯನ್ನು ಮಾಡಿದರೋ, ಮ್ಯಾನಿಫೆಸ್ಟೇಷನ್ ಮಾಡಿದರೋ, ಅದಕ್ಕೆ ಪ್ರಸನ್ನಗೊಂಡು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯದ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ನೀವು ಏನನ್ನಾದರೂ ಬರ್ಕೊಳ್ಬೋದು, ಆದರೆ ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಾಬಾ ನಿಮ್ಮ ಜೊತೆಗೆ ಇದ್ದು ಇದನ್ನೇ ಬರ್ಕೋ, ಇದೇ ರೀತಿ ಕರ್ಮ ಮಾಡು, ಅದರಿಂದ ನಿನ್ನ ಜೀವನದಲ್ಲಿ ನಿನ್ನ ಭವಿಷ್ಯ ಮತ್ತು ನಿನ್ನ ಜೀವನವನ್ನು ಸೆಕ್ಯೂರ್ ಮಾಡ್ಕೊಳ್ಬೋದು, ನಿನ್ನ ಕುಟುಂಬವನ್ನು ಒಂದು ಉತ್ತಮ ಮಟ್ಟದಲ್ಲಿ ನೀನು ನಿರ್ವಹಿಸ್ಬೋದು. ಅಂದರೆ ನಿನ್ನ ಕರ್ತವ್ಯಗಳನ್ನಾಗಿರ್ಬೋದು, ಜವಾಬ್ದಾರಿಗಳನ್ನಾಗಿರ್ಬೋದು ಸರಿಯಾದ ಮಟ್ಟದಲ್ಲಿ ನಿರ್ವಹಿಸಿ ನಿನ್ನ ಜವಾಬ್ದಾರಿಗಳನ್ನು ಕಳ್ಕೊಳ್ಳೋದ್ರ ಜೊತೆಗೆ ನಿನ್ನ ಮುಂದಿನ ಜೀವನವನ್ನು, ನಿನ್ನ ಮುಂದಿನ ಜನ್ಮವನ್ನು ನೀನು ಸುರಕ್ಷಿತಗೊಳಿಸ್ಕೊಳ್ಬೋದು. ಒಂದು ಒಳ್ಳೆಯದನ್ನು ತಗೊಂಡು ನೀನು ಹೋಗಲಿಕ್ಕೆ ದಾರಿ ಮಾಡ್ಕೊಳ್ಬೋದು. ಆ ಒಳ್ಳೆಯ ದಾರಿಯಲ್ಲಿ ನಿನ್ನನ್ನು ಕೈ ಹಿಡಿದು ನಾನು ನಡೆಸ್ತಾ ಇದ್ದೀನಿ. ಹಾಗಾಗಿ ಹೊಸ ಅಧ್ಯಾಯ ಶುರುವಾಗಿದೆ, ಆ ಅಧ್ಯಾಯದ ಬರವಣಿಗೆ ನಾನೇ ಆಗಿರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಂದಿರುವ ಮೆಸೇಜ್ ನಿಮ್ಮ ಜೀವನಕ್ಕೆ ರೆಸೊನೇಟ್ ಆದರೆ ಖಂಡಿತ ಕೃತಜ್ಞತಾ ಭಾವದಿಂದ ಬಾಬಾರವರಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.